ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. From one generation to the next. And today when we lit the lamp of knowledge, the lamp that brings light, that dissipates an environment of darkness. For many of us, including myself, that light, that knowledge, not only in terms of expanding our minds, not only in terms of deepening our minds, in an osmotic sense, but also the installation of our mulya, our siddhant, our value system, our morality. That credit today goes to all our gurus that have emblazoned the path before us. So today on Guru Purnima Day, I bow my head जो पथ प्रदर्शन श्यामा प्रसाद मुखर्जी जी ने किया था अपने जीवन में, आजादी के बाद में एक अल्पकाल 47 में देश आजाद हुआ, 48 में देश पर जो है कबायली आक्रमण हुआ और उसके बाद की परिस्थितियां, और केवल 5 साल बाद में वो मां भारती का लाल भारत की अखंडता के लिए अपने आप को बलिदान कर गया. लेकिन उस 5 साल के कालखंड में उन्होंने जिस तरह से भारत का विकास आजादी के बाद में हो, एक राष्ट्र विरासत का संरक्षण करते हुए किस तरह से विकसित हो सकता है, उस सपने को साकार करने के लिए माननीय नरेंद्र मोदी जी के नेतृत्व में देश की सरकार काम कर रही है. ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ. ಕೊಡೋರು ಮತ್ತು ತಗೊಳ್ಳೋರಿಗೆ ಇಬ್ಬರಿಗೂ ಅನುಕೂಲ ಆಗುತ್ತೆ. ಎನಿವೇರ್ ರಿಜಿಸ್ಟ್ರೇಷನಿಂದ ಈಗ ನಾವು ಉದಾಹರಣೆಗೆ ಗುಂಡ್ಲುಪೇಟೆ ಆಸ್ತಿನ ನಾವು ಖರೀದಿ ಮಾಡ್ಕೋಬೇಕು ಅಂದರೆ ಕುದಿಯರಲ್ಲೇ ನಾವು ಖರೀದಿ ಮಾಡ್ಕೋಬೋದು, ಗುಂಡ್ಲುಪೇಟೆಯವರು ಕೊಡೋರು ಮತ್ತು ತಗೊಳ್ಳೋರು ಇಬ್ಬರೂ. ಹಾಗಾಗಿರೋದ್ರಿಂದ ಈ ಸಾರ್ವಜನಿಕರಿಗೂ ಭಾಳ ಅನುಕೂಲ ಆಗುತ್ತೆ ಅಂತ ಆಗಿರೋದ್ರಿಂದ ಸರ್ಕಾರಕ್ಕೆ ಈ ಮೂಲಕ ನಾನು ಮಾಡಿಕೊಟ್ಟಿರತಕ್ಕಂಥ ಈ ಸೌಲಭ್ಯವನ್ನು ಈ ಭಾನುವಾರ ದಿವಸ ಸರ್ಕಾರಿ ರಜೆ ಇರುತ್ತೆ. ಸೆಕೆಂಡು ಶನಿವಾರಗಳಲ್ಲಿ ಸರ್ಕಾರಿ ರಜೆ ಇರುತ್ತೆ. ಇಂಥ ದಿನಗಳಲ್ಲಿ ಇದನ್ನು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದೆ. ಸರ್ಕಾರಿ ಕೆಲಸದಲ್ಲಿರೋವಂಥವ್ರಿಗೂ ರಿಜಿಸ್ಟರನ್ನು ಮಾಡಿಸ್ಬೇಕಾದಂಥ ಸಂದರ್ಭಗಳಲ್ಲಿ ಈ ದಿವಸ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇತ್ತೀಚೆಗೆ ಎಲ್ಲ ಭಾನುವಾರಗಳಂದು ತೆರೆದಿರೋದ್ರಿಂದ ನಮ್ಮಂಥ ಸಾರ್ವಜನಿಕರಿಗೆ ತುಂಬ ಉಪಯುಕ್ತವಾಗಿದೆ. ಕಾರಣ ನಾವು ಬೇರೆ ದಿನಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತೇವೆ. ಈ ಭಾನುವಾರ ದಿನದಂದು ಇಲ್ಲಿ ಬಂದು ಜಾಗಗಳನ್ನು ತಗೊಳ್ಳೋದಾಗಿರಲಿ, ಮಾರಾಟ ಮಾಡೋದಾಗಿರಲಿ, ಇದು ನಮ್ಮಂಥ ಸಾರ್ವಜನಿಕರಿಗೆ ತುಂಬ ಉಪಯುಕ್ತವಾಗಿದೆ.
ಎನಿವೇರ್ ಪದ್ಧತಿ ಇರೋದ್ರಿಂದ ಯಾವುದೇ ಕಚೇರಿ ಅಂದರೆ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇದೆ. ಈಗ ನಮ್ಮದು 1ನೇ ತಾರೀಕು ಮತ್ತು ಈ 29ನೇ ತಾರೀಕು ಇವತ್ತು ವರ್ಕಿಂಗ್ ಡೇ ಇದೆ. ಹಾಗೆಯೇ 27/7, 24/8 and attain that status not to fall easy prey to such orchestrated, sinister designs. Our knowledge systems ordain uncompromising, unflinching commitment to nationalism. Nation always first. It is not option. It is the only option. In global context, with enviable development trajectory in last few years, Bharat has emerged as the most aspirational global nation. Indian knowledge systems need fullest unleashing and exploitation to satiate the ambitions of our youth dividend. In an age of climate anxiety, ethical artificial intelligence and mental health crisis, Indian knowledge systems offer soothing insights. Modern frameworks are only beginning to glimpse. From Angkor Wat's Silhouettes to Ramayana in Southeast Asia, from yoga in Europe to Ayurveda in Silicon Valley, Indian knowledge systems have been our longest running back channel diplomacy. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.